ಓಂ ಶಾಂತಿ. ಆತ್ಮೀಯ ಸಹೋದರ ಸಹೋದರಿಯರೇ, ಆಗಸ್ಟ್ 25 ಪ್ರಕಾಶ್ಮಣಿ ದಾದಿಯವರ ಸ್ಮೃತಿ ದಿನ ಪ್ರತಿ ವರ್ಷವೂ ನಾವು ಆಚರಿಸುತ್ತೇವೆ. ಆ ನಿಮಿತ್ತ ಪ್ರಕಾಶ್ಮಣಿ ದಾದಿಯವರು ಎಲ್ಲ ಬ್ರಹ್ಮವತ್ಸರನ್ನ ಕುರಿತು ಮಾಡಿದ ಅನೇಕ ಪ್ರೇರಣಾದಾಯಿ ಕ್ಲಾಸ್ಗಳನ್ನು ನಾವು ಈ ದಿನದಿಂದ ಪ್ರಾರಂಭಿಸುತ್ತಿದ್ದೇವೆ. ದಾದಿಯವರು ತಿಳಿಸಿದ ಮಾತುಗಳನ್ನು ನಾನು ನಮ್ಮ ನಾಡಿನ ಭಾಷೆಯಲ್ಲಿ ತಮ್ಮೆಲ್ಲರಿಗೂ ತಿಳಿಸಲು ಇಚ್ಛಿಸುತ್ತೇನೆ. ತಾವೆಲ್ಲರೂ ಇದರ ಲಾಭವನ್ನು ಪಡೆದು ಆ ರೀತಿಯಲ್ಲಿ ತೀವ್ರ ಪುರುಷಾರ್ಥ ಮಾಡುವಿರಿ ಎಂದು ನಂಬಿರುತ್ತೇನೆ. ಈ ದಿನ ನಾವು ಪ್ರಕಾಶ್ಮಣಿ ದಾದಿಯವರ ಒಂದು ವಿಶೇಷ ತರಗತಿಯನ್ನು ಇಲ್ಲಿ ಕೇಳೋಣ. ಸಂಪನ್ನ बनना है तो सबके प्रति सदा शुभ सोचो, शुभ भावना रखो, ವ್ಯರ್ಥ ಕೋ ಸಮಾಪ್ತ ಕರೋ. ಸಂಪನ್ನ ಆಗಬೇಕಾದರೆ ಸರ್ವರ ಪ್ರತಿಯಾಗಿ ಸದಾ ಶುಭವನ್ನೇ ಯೋಚಿಸಿರಿ, ಶುಭ ಭಾವನೆಯನ್ನು ಅವರ ಬಗ್ಗೆ ಇಟ್ಟುಕೊಳ್ಳಿರಿ, ವ್ಯರ್ಥವನ್ನು ಸಮಾಪ್ತಿ ಮಾಡಿರಿ. आप प्यारे बाप दादा के सभी हाईएस्ट होलीएस्ट बच्चे बैठे हो. गीत में भी सुना, बाबा कहता है तुम्हें सितारों से पार जाना है. ತಾವೆಲ್ಲ ಬಾಪ್ ದಾದಾರವರ ಉನ್ನತ ಮತ್ತು ಪವಿತ್ರ ಮಕ್ಕಳು ಕುಳಿತಿದ್ದೀರಿ. ಇದೀಗ ಹಾಡಿನ ಮೂಲಕ ಕೇಳಿದರೆ ನಾವೆಲ್ಲರೂ ನಕ್ಷತ್ರ ಲೋಕದಿಂದ ಆಚೆ ಹೋಗಬೇಕಾಗಿದೆ ಅಂತ. सितारों से पार है हमारा घर, घर में जाने से पहले आता है सूक्ष्म वतन, अव्यक्त वतन. तो जब अव्यक्त वतन पास करे तब अपने घर मूल वतन में जावे. ನಕ್ಷತ್ರ ಲೋಕದಿಂದ ಆಚೆ ಇರುವುದು ನಮ್ಮ ಮನೆ. ಆ ಮನೆಗೆ ಹೋಗುವಾಗ ಸೂಕ್ಷ್ಮ ವತನ ಅಂದರೆ ಅವ್ಯಕ್ತ ವತನವನ್ನು ನಾವು ದಾಟಿ ಮೂಲವತನ ಮನೆಗೆ ಸೇರಬೇಕಾಗ್ತದೆ. तो बाबा हमें रोज़ यह बुद्धि की ड्रिल कराते कि 1 सेकेंड में इस साकारी दुनिया में आओ, 1 सेकेंड में अव्यक्त वतन सूक्ष्म वतन में जाओ, 1 सेकेंड में अपने मूल वतन में जाओ. ಆದ್ದರಿಂದ ಬಾಬಾ ನಮಗೆ ಪ್ರತಿನಿತ್ಯ ಬುದ್ಧಿಯ ಡ್ರಿಲ್ಲನ್ನು ಮಾಡಲು ತಿಳಿಸಿದ್ದಾರೆ. ಕ್ಷಣದಲ್ಲಿ ಸಾಕಾರ ಲೋಕದ ನಿವಾಸಿಯಾಗುವುದು, ಕ್ಷಣದಲ್ಲಿ ಸೂಕ್ಷ್ಮವತನದ ವಾಸಿಯಾಗುವುದು ಮತ್ತು ಕ್ಷಣದಲ್ಲಿ ಮೂಲವತನಕ್ಕೆ ಹೋಗುವುದು. ಐಸಿ ರೋಜ್ ಕಿ ಹರೇಕ್ ಪ್ರಾಕ್ಟೀಸ್ ಕರೋ. ಇಂತಹ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡಿರಿ. ಸೆಕೆಂಡ್ ಮೇ ಉಡ್ತಿ ಕಲಾ ಕಾ ಅನುಭವ ಕರೋ. ಕ್ಷಣದಲ್ಲಿ ಹಾರುವ ಕಲೆಯ ಅನುಭವ ಮಾಡಿರಿ. इसके लिए पहले अपनी बुद्धि इतनी हल्की हो जो किसी भी घड़ी इस देह से न्यारी बन जावे. ಅದಕ್ಕಾಗಿ ನಮ್ಮ ಬುದ್ಧಿ ಎಷ್ಟು ಹಗುರ ಇರಬೇಕೆಂದರೆ ಯಾವ ಸಮಯದಲ್ಲಿ ಯಾವ ಗಳಿಗೆಯಲ್ಲಿ ಬೇಕೋ ಆಗ ದೇಹದಿಂದ ನಾವು ನಿರ್ಲಿಪ್ತ ಆಗಲು ಕಲಿಬೇಕು. तो बार बार यह बात बाबा सुनाता कि तुम अपने बुद्धि पर बोझ अनुभव नहीं करो. ಕ್ಷಣದಲ್ಲಿ ದೇಹದಿಂದ ಅನಾಸಕ್ತ ಆಗಬೇಕಾದರೆ
ಬಾಬಾ ಹೇಳಿದರೆ, ಬುದ್ಧಿಯ ಮೇಲೆ ಯಾವ ಭಾರದ ಅನುಭವ ಮಾಡಬೇಡಿ. कार्य व्यवहार करो, परंतु अपने को मैं करता हूँ या मेरा यह काम है, यह मैं और मेरे का बोझ अपने सिर पर नहीं रखो. ಕಾರ್ಯ ವ್ಯವಹಾರ ಮಾಡುವಾಗ ನಾನು ಮಾಡುತ್ತಿದ್ದೇನೆ, ಇದು ನನ್ನ ಕೆಲಸ, ಹೀಗೆ ನಾನು ಮತ್ತು ನನ್ನತನದ ಭಾರವನ್ನು ತಲೆಯ ಮೇಲೆ ಇಟ್ಟುಕೊಳ್ಳಬೇಡಿ. जिम्मेवार बाबा है. हम निमित्त उनकी श्रीमत पर कदम बाय कदम चलते हैं, जिस कदम में हमारा पदम है. ಜವಾಬ್ದಾರ್ ಬಾಬಾ ಆಗಿದ್ದಾರೆ, ನಾವು ನಿಮಿತ್ತ ಮಾತ್ರ ಇದ್ದೇವೆ. ನಮ್ಮ ಜವಾಬ್ದಾರಿ ಸಂಪೂರ್ಣವಾಗಿ ತಂದೆಯ ಮೇಲೆ ಇದೆ. ನಾವು ಅವನ ಶ್ರೀಮತದಂತೆ ಹೆಜ್ಜೆ ಹೆಜ್ಜೆಗೂ ನಡೆಯಬೇಕು. ಆಗ ನಮ್ಮ ಹೆಜ್ಜೆಯಲ್ಲಿ ಪದ್ಮದ ಸಂಪಾದನೆಯನ್ನು ಮಾಡ್ಕೋಬಹುದು. ನಮ್ಮ ಒಂದು ಹೆಜ್ಜೆಯಲ್ಲಿ ಪದಂಪತಿಯಾಗುವ ಭಾಗ್ಯ ಅಡಗಿದೆ. आज आप सबसे विशेष रूह रूहान करने के लिए क्लास रखा है. बाबा ने जो हमें संपन्नता की समीपता को लाने के लिए ವಿಶೇಷ ಶ್ರೀಮತ್ ದಿ. ಈ ದಿನ ತಮ್ಮ ಜೊತೆಗೆ ಚರ್ಚೆ ಮಾಡುವುದಕ್ಕಾಗಿ, ವಾರ್ತಾಲಾಪ ಮಾಡುವುದಕ್ಕಾಗಿಯೇ ಈ ಕ್ಲಾಸನ್ನು ನಾನು ಮಾಡುತ್ತಿದ್ದೇನೆ. ಬಾಬೋರು ನಮಗೆ ಸಂಪನ್ನತೆಯ ಸಮೀಪ ತಲುಪಲು ವಿಶೇಷ ಶ್ರೀಮತ ಕೊಟ್ಟಿದ್ದಾರೆ. और अटेंशन देने के लिए पुरुषार्थ में तीव्र गति लाने के लिए 6 मास का टाइम भी दिया है. ಎಚ್ಚರಿಕೆಯಿಂದ ಪುರುಷಾರ್ಥ ಮಾಡುವುದಕ್ಕಾಗಿ, ಪುರುಷಾರ್ಥದಲ್ಲಿ ತೀವ್ರ ಗತಿಯನ್ನು ತರುವುದಕ್ಕಾಗಿ ಬಾಬಾ ನಮಗೆ 6 ಮಾಸಗಳ ಸಮಯವನ್ನು ಕೊಟ್ಟಿದ್ದಾರೆ. तो देखा जाता है समय रोज का रोज गुजरता जाता, मास तो ऐसा चला जाता जैसे एक सप्ताह बीता. ನೋಡ್ತಿದ್ದೇವೆ ಸಮಯ ಹೇಗೆ ದಿನೇ ದಿನೇ ಕಳೀತಾ ಇದೆ. ಒಂದು ತಿಂಗಳು ಒಂದು ವಾರದಂತೆ ಕಳೆದು ಹೋಗುತ್ತದೆ. कल पहली तारीख थी, फिर देखो आज पहली तारीख है. ऐसे समय ತೀವ್ರ ಗತಿ से चलता है. ನೋಡ್ತಿದ್ದಂತೆ ನಿನ್ನೆ ಇನ್ನೂ 1ನೇ ತಾರೀಖು ಬಂದಿರ್ತದೆ, ಇವತ್ತು ನೋಡಿದರೆ ಮತ್ತೆ ಹೊಸ ತಿಂಗಳಿನ 1ನೇ ತಾರೀಖು ಬಂದಿರ್ತದೆ. ನೋಡ್ತಾ ಸಮಯ ತೀವ್ರ ಗತಿಯಿಂದ ಹೋಗ್ತಾ ಇದೆ. तो हमें भी ऐसा ही तीव्र गति से अपने को बाबा के इशारों अनुसार पुरुषार्थ करना है. ಹಾಗೆ ಸಮಯದ ಅನುಸಾರವಾಗಿ ನಾವು ಮಕ್ಕಳು ಸಹ ತೀವ್ರ ಗತಿಯಿಂದ ತಂದೆಯ ಸೂಚನೆಯ ಪ್ರಕಾರ ಪುರುಷಾರ್ಥ ಮಾಡಬೇಕಾಗಿದೆ. और पुरुषार्थ का लक्ष्य है सिर्फ स्वयं ही स्वयं अटेंशन रखो. ಪುರುಷಾರ್ಥದ ಗುರಿಯಾಗಿದೆ ನಮ್ಮ ಮೇಲೆ ಅಟೆನ್ಷನ್ ಇಟ್ಕೊಳ್ಳೋದು, ಎಚ್ಚರಿಕೆಯಿಂದ ನಡೆಯುವುದು, ನಮ್ಮ ಪುರುಷಾರ್ಥವನ್ನು ಗಮನಿಸುವುದು. ಅಟೆನ್ಷನ್ ಹೇ तो बुद्धि सहज अनुभव करेगी. अटेंशन होगा तो संपन्नता तक पहुँचने में मेहनत या बोझ अनुभव नहीं होगा. ಪುರುಷಾರ್ಥದ ಬಗ್ಗೆ ಎಚ್ಚರಿಕೆ ಗಮನ ಇತ್ತು ಅಂದರೆ ಸಂಪನ್ನತೆಯ ಹತ್ತಿರ ತಲುಪಲು ನಮಗೆ ಪರಿಶ್ರಮದ ಅಥವಾ ಭಾರದ ಅನುಭವ ಆಗೋದಿಲ್ಲ. ಬುದ್ಧಿಗೆ सहज अनिसुत्तदे. इसके लिए बाबा ने हमें मुरलियों में संपन्न बनने के लिए जो समय प्रति समय इशारे दिए हैं उन्हें याद रखो तो दिन भर उन पर मनन चलेगा. ಅದಕ್ಕಾಗಿ ಮುರಳಿಗಳಲ್ಲಿ ಸಂಪನ್ನ ಆಗುವುದಕ್ಕಾಗಿ ಬಾಬಾ
ಯಾವ ಸೂಚನೆಗಳನ್ನು ಕೊಟ್ಟಿದ್ದಾರೆ ಆ ಸೂಚನೆಗಳನ್ನು ಇಡೀ ದಿನ ನೀವು ಮನದಲ್ಲೇ ಇಟ್ಕೊಳ್ಳಿ, ಅದರ ಬಗ್ಗೆ ಮನನ ಮಾಡ್ತಾ ಇರಿ. सबसे पहले हर एक अपने आप से पूछो कि स्वयं में फेथ है कि मैं पुरुषार्थ कर लास्ट सो फास्ट आऊँगा, मैं ही संपन्न बना था और बनूँगा. मेरे संस्कार कहो अथवा पुराने कोई भी बंधन है, मैं उन सब संस्कारों को बंधनों को पुरुषार्थ कर परिवर्तन कर सकता हूँ. ಮೊದಲು ತಮಗೆ ತಾವೇ ಕೇಳ್ಕೊಳ್ಳಿ, ನಿಮ್ಮ ಮೇಲೆ ನಿಮಗೆ ಪೂರ್ಣ ವಿಶ್ವಾಸ ಇದೆಯೇ? ಪುರುಷಾರ್ಥದಿಂದ ನೀವು ಫಾಸ್ಟ್ ಪುರುಷಾರ್ಥಿಯಾಗಿ ಸಂಪನ್ನ ಆಗುತ್ತೀರಾ? ಕಲ್ಪದ ಹಿಂದೆ ನಾನೇ ಸಂಪನ್ನ ಆಗಿದ್ದೆ, ಈ ಕಲ್ಪದಲ್ಲಿಯೂ ನಾನೇ ಸಂಪನ್ನ ಆಗುತ್ತೇನೆ ಎಂಬ ವಿಶ್ವಾಸ ನಿಮ್ಮಲ್ಲಿ ಇದೆಯೇ? ನನ್ನಲ್ಲಿ ಇರುವ ಹಳೆ ಸಂಸ್ಕಾರಗಳ ಬಂಧನ ಕಳೆದು ಬಂಧನವನ್ನು ತೆಗೆದುಹಾಕಿ ಪುರುಷಾರ್ಥದಿಂದ ನಾನು ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯವೇ? इसके लिए पहले स्वयं पर स्वयं का फेथ चाहिए. ಅದಕ್ಕಾಗಿ ಮೊದಲು ತಮ್ಮ ಮೇಲೆ ತಮಗೆ ಸಂಪೂರ್ಣ ವಿಶ್ವಾಸ ಇರಬೇಕು. इसके लिए सूक्ष्म में भी अगर संकल्प हो कि यह स्थिति तो मेरे लिए बड़ी मुश्किल लगती है, तो हम कहेंगे आज आप हर एक इस सूक्ष्म कमजोरी के संकल्प को बाबा के सामने दान कर दो. ಒಂದು ವೇಳೆ ನಿಮ್ಮಲ್ಲಿ ಇದು ನನಗೆ ಕಷ್ಟ ಅಂತ ಸಂಕಲ್ಪ ಇದ್ದರೆ ಇವತ್ತೇ ಆ ಸಂಕಲ್ಪವನ್ನು ತಂದೆಯ ಮುಂದೆ ಅರ್ಪಣೆ ಮಾಡಿರಿ, ದಾನ ಕೊಡಿ. ದುರ್ಬಲತೆಯ ಸಂಕಲ್ಪಗಳನ್ನು ಬಾಮನ ಮುಂದೆ ಸ್ವಾಹ ಮಾಡಿರಿ. जबकि बाबा कहता तुम बच्चों से मेरा वायदा है, तुम 1 कदम आगे बढ़ो तो मैं 10 कदम क्या 100 कदम आगे आऊँगा. ಬಾಬಾ ಮಕ್ಕಳ ಮುಂದೆ ಪ್ರತಿಜ್ಞೆ ಮಾಡಿದ್ದಾರೆ, ಮಕ್ಕಳಿಗೆ ವಚನ ಕೊಟ್ಟಿದ್ದಾರೆ. ಮಕ್ಕಳೇ, 1 ಹೆಜ್ಜೆ ನೀವು ಮುಂದೆ ಬಂದರೆ 100 ಹೆಜ್ಜೆ ನಾನು ಮುಂದೆ ಬರುತ್ತೇನೆ ಅಂತ. ಹಿಮ್ಮತೆ ಬಚ್ಚೆ ಮದದ್ದೇ ಬಾಪ್. ಧೈರ್ಯದ 1 ಹೆಜ್ಜೆ ನಿಮ್ಮದು, ಸಹಾಯದ 100 ಹೆಜ್ಜೆ ನನ್ನದು ಅಂತ ಬಾಬಾ ಈಗಾಗಲೇ ನಮಗೆ ತಿಳಿಸಿದ್ದಾರೆ. ತುಮ್ ನಿಶ್ಚಯ ಬುದ್ಧಿ ಬನೋ ತೋ ವಿಜಯ ಅವಶ್ಯ ಸಮಾಯಿ ಹುಯಿ. ನೀವು ನಿಶ್ಚಯ ಬುದ್ಧಿ ಆಗಿರಿ, ಆಗ ಆ ನಿಶ್ಚಯದಲ್ಲಿ ವಿಜಯ ಅವಶ್ಯವಾಗಿ ಅಡಗಿದೆ. तो सबसे पहले चाहिए स्वयं ही स्वयं पर संपूर्ण फेथ. फुल फेथ रखो तो बाबा की मदद ಆಟೋಮೆಟಿಕ್ ಮಿಲೇಗಿ. ಆದ್ದರಿಂದ ದಾದಿಯವರು ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಮೊದಲು ತಮ್ಮ ಮೇಲೆ ತಮಗೆ ವಿಶ್ವಾಸ ಇರಬೇಕು. ವಿಶ್ವಾಸ ಇದ್ದಲ್ಲಿ ತಂದೆಯ ಸಹಯೋಗ स्वाभाविकವಾಗಿ ಸಿಗುತ್ತದೆ. यह भी एक बहुत बड़ा वरदान मिल जाता. तो पहले स्वयं पर फेथ हो, फिर बाबा के ऊपर फेथ हो. 1 ಹೆಜ್ಜೆಯ ಪುರುಷಾರ್ಥಕ್ಕೆ 100 ಹೆಜ್ಜೆಯಷ್ಟು ಸಹಾಯ ತಂದೆಯಿಂದ ಸಿಗುತ್ತದೆ ಅಂದರೆ ಅದು ಒಂದು ದೊಡ್ಡ ವರದಾನ ಆಗಿದೆ. ಆದ್ದರಿಂದ ಮೊದಲು ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು. 2ನೇದು ತಂದೆಯ ಮೇಲೆ ಸಂಪೂರ್ಣ ವಿಶ್ವಾಸ ಇರಬೇಕು. साथ साथ यह भी फेथ चाहिए कि हम कल्प पहले वाले वही बाबा के बच्चे जो कल्प पहले भी विजयी बने, जिसका यादगार वैजयंती माला है. 3ನೇ ವಿಶ್ವಾಸ, ನಾವೇ ಕಲ್ಪಕಲ್ಪದ
ವಿಜಯೀ ಮಕ್ಕಳಾಗಿದ್ದೇವೆ. ವೈಜಯಂತಿ ಮಾಲೆ ನಮ್ಮ ಸ್ಮಾರಕ ಆಗಿದೆ ಅನ್ನೋದರ ಬಗ್ಗೆ ವಿಶ್ವಾಸ ಇರಬೇಕು. ವಹಿ ಕಲ್ಪ ಪಹಲೆ ವಾಲೆ ಬಾಬಾ ಕೆ ಬಚ್ಚೆ जिन्होंने नई दुनिया बना के नई दुनिया में राज्य किया है, हम वही ಲಕ್ಕಿ ಬಚ್ಚೆ ಹೇ. ಕಲ್ಪದ ಹಿಂದಿನ ವಿಜಯೀ ಮಕ್ಕಳು ನಾವೇ ಆಗಿದ್ದೇವೆ. ಹೊಸ ಪ್ರಪಂಚದಲ್ಲಿ ರಾಜ್ಯ ಆಳಿದ ಮಕ್ಕಳೂ ನಾವೇ ಆ ಭಾಗ್ಯಶಾಲಿ ಮಕ್ಕಳಾಗಿದ್ದೇವೆ. ತೋ ಪಹಲೆ ಚಾಹಿಯೆ ಸ್ವಯಂ ಕಾ ಸ್ವಯಂ ಪರ್ ಫೇತ್, ಸಾಥ ಮೇ ಚಾಹಿಯೆ ಬಾಬಾ ಕೆ ಮಹಾವಾಕ್ಯೋಂ ಪರ್ ಫೇತ್. ಮೊದಲನೆಯದು ನಮಗೆ ನಮ್ಮ ಮೇಲೆ ವಿಶ್ವಾಸ ಇರಬೇಕು. ಎರಡನೆಯದು ತಂದೆ ಹೇಳುವ ಪ್ರತಿಯೊಂದು ಮಹಾವಾಕ್ಯದ ಮೇಲೆ ವಿಶ್ವಾಸ ಇರಬೇಕು. ಸೊ ಬಾಬಾ ಪರ್ ಫೇತ್ ಅಂದರೆ ತಂದೆಯ ಮೇಲೆ ಸಂಪೂರ್ಣ ವಿಶ್ವಾಸ ಅಥವಾ ನಿಶ್ಚಯ ಇರಬೇಕು. ಕ್ಯಾ ಬಾಬಾ ಜಾನ್ತೆ ನಹೀ ಹೈ कि मेरे बच्चे कहाँ तक संपन्न बने हैं? फिर भी बाबा ने हमें तीव्र पुरुषार्थ कराने के लिए समय दिया है. जैसे यूनिवर्सिटी में भी टाइम होता है कि यह कोर्स इतने समय में पूरा करना है, फिर पेपर होगा. ಬಾಬರು ಗೊತ್ತಿದೆ ಮಕ್ಕಳು ಎಷ್ಟರ ಮಟ್ಟಿಗೆ ಸಂಪನ್ನ ಆಗಿದ್ದಾರೆ. ಸಂಪನ್ನ ಆಗಲಿಕ್ಕೆ, ತೀವ್ರ ಪುರುಷಾರ್ಥ ಮಾಡಲಿಕ್ಕೆ ಬಾಬವರು ನಮಗೆ ಸಮಯನೂ ಕೊಟ್ಟಿದ್ದಾರೆ. ಹೇಗೆ ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಅಥವಾ ಶಾಲಾ ಕಾಲೇಜುಗಳಲ್ಲಿ ಒಂದು ಕೋರ್ಸನ್ನು ಮಾಡಲಿಕ್ಕೆ ಇಷ್ಟು ಸಮಯ ಅಂತ ನಿಗದಿಯಾಗಿರ್ತದೆ. ಇಷ್ಟು ಸಮಯದ ನಂತರ ಪರೀಕ್ಷೆ ನಡೀತದೆ ಅನ್ನೋದು ವಿದ್ಯಾರ್ಥಿಗಳಿಗೂ ಗೊತ್ತಿರ್ತದೆ. तो हमें भी बाबा ने संपन्न बनने के लिए 6 मास दिए हैं और फिर समय अनुसार बाबा हमसे पेपर भी लेंगे और हमें उस पेपर में प्रैक्टिकल में अटेंशन रख के पास होना है. ಸೊ ಈಗ ಬಾಬಾ ನಮಗೆ ಸಂಪನ್ನ ಆಗುವುದಕ್ಕಾಗಿ 6 ತಿಂಗಳಿನ ಸಮಯ ಕೊಟ್ಟಿದ್ದಾರೆ. ಸಮಯ ಅನುಸಾರವಾಗಿ ನಾವು ತೀವ್ರ ಪುರುಷಾರ್ಥ ಮಾಡಬೇಕಾಗಿದೆ. 6 ತಿಂಗಳ ನಂತರ ಬಾಬಾ ನಮ್ಮ ಪರೀಕ್ಷೆಯನ್ನು ಮಾಡಲಿದ್ದಾರೆ. ಅದಕ್ಕಾಗಿ ನಾವು ಪ್ರತಿನಿತ್ಯದ ಜೀವನದಲ್ಲಿ ಎಚ್ಚರಿಕೆಯಿಂದ ನಡಿಬೇಕಾಗಿದೆ. ಎಚ್ಚರಿಕೆಯಿಂದ ಆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾಗಿದೆ. ತೋ ಅಮೃತ ವೇಳೆ ರೋಜ್ ಸವೇರೆ ಸವೇರೆ ಕ್ಯಾ ಕ್ಯಾ ಅಟೆನ್ಷನ್ ರಖೋ. ಹಾಗಾದರೆ ಅಮೃತ ವೇಳೆಯಿಂದ ರಾತ್ರಿಯವರೆಗೆ ನಾವು ನಮ್ಮ ಬಗ್ಗೆ ಎಷ್ಟು ಗಮನ ಕೊಡಬೇಕು, ಯಾವ ಥರ ಎಚ್ಚರಿಕೆ ವಹಿಸಿ ಪುರುಷಾರ್ಥ ಮಾಡಬೇಕು, ಯಾವ ಯಾವ ಮಾತುಗಳ ಬಗ್ಗೆ ವಿಶೇಷ ಗಮನ ಕೊಡಬೇಕು. ಪಹಲೆ ತೋ जब अमृत वेले उठते हैं तो अपनी संपन्नता की स्टेज को याद करो. ದಾದಿಯವರು ತಿಳಿಸ್ತಾ ಇದ್ದಾರೆ, ಬೆಳಗ್ಗೆ ಎದ್ದು ಕೂಡಲೇ ತಮ್ಮ ಸಂಪನ್ನತೆಯ ಸ್ಥಿತಿಯನ್ನು ನೆನಪು ಮಾಡಿಕೊಳ್ಳಿ. तो कोई पूछते हैं पहले संपन्नता होती क्या है? ಆಗ ಮಕ್ಕಳು ಕೇಳ್ತಾರೆ, ಸಂಪನ್ನತೆ ಅಂದರೆ ಏನು? परंतु हमारे सामने संपन्नता की स्टेज है ब्रह्मा बाबा. ನಮ್ಮ ಮುಂದೆ ಸಂಪನ್ನತೆಯ ಸ್ಥಿತಿಯ ಉದಾಹರಣೆಯಾಗಿದೆ ಬ್ರಹ್ಮಾ ಬಾಬಾ. साकार में भी ब्रह्मा बाबा संपूर्ण बन प्रैक्टिकल में फरिश्ता स्थिति का हम सब को अनुभव कराते रहे. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇರುವಾಗಲೇ ತಮ್ಮ ಸ್ಥಿತಿಯ ಮೂಲಕ ಫರಿಷ್ಠಾ ಸ್ಥಿತಿಯ ಅನುಭವ ಎಲ್ಲರಿಗೂ ಮಾಡಿಸುತ್ತಿದ್ದರು. और अभी उसी संपन्न फरिश्ता रूप से अव्यक्त वतन में भी
ಹಮ್ ಬಚ್ಚೋಂ ಸೆ ರೂಹ್ ರೂಹಾನ್ ಕರ್ತೆ. ಮತ್ತು ಈಗ ಅದೇ ಸಂಪನ್ನ ಫರಿಷ್ಠಾ ರೂಪದಿಂದ ಅವ್ಯಕ್ತ ವತನದಲ್ಲಿ ಮಕ್ಕಳ ಜೊತೆಗೆ ವಾರ್ತಾಲಾಪ ಮಾಡ್ತಾರೆ, ಸಂಭಾಷಣೆ ಮಾಡ್ತಾರೆ. ಅಥವಾ ಬಾಪ್ ದಾದಾ ಮಿಲ್ಕರ್ ಇಸ್ ಸಾಕಾರ ದುನಿಯಾ ಮೇ ಆತೆ. ಅಥವಾ ಒಮ್ಮೊಮ್ಮೆ ಬಾಪ್ ದಾದಾ ಇಬ್ಬರೂ ಸೇರಿಕೊಂಡು ಮಕ್ಕಳ ಮಿಲನ ಮಾಡುವುದಕ್ಕಾಗಿ ಈ ಸಾಕಾರ ಪ್ರಪಂಚಕ್ಕೆ ಬರ್ತಾರೆ. तो संपन्नता का एग्जाम्पल साकार है. साकार सो आकार बाबा, ನಿರಾಕಾರ ಬಾಬಾ. ಸಂಪನ್ನತೆಯ ಉದಾಹರಣೆಯಾಗಿದೆ ಸಾಕಾರ ಬ್ರಹ್ಮ ಬಾಬಾ. ಈಗ ಅವರು ಆಕಾರಿ ರೂಪದಲ್ಲಿ ಇದ್ದಾರೆ. ಅವರಿಗಿಂತ ಮೇಲೆ ನಿರಾಕಾರ ಬಾಬಾ ಇದ್ದಾರೆ. ತೋ ವಹ ಹಮಾರಾ ಸುಪ್ರೀಂ ಬಾಪ್, सुप्रीम टीचर, सुप्रीम सद्गुरु है. परंतु साकार में हमारे सामने फरिश्ता स्थिति का सैंपल अथवा संपन्नता का स्वरूप है ಅವ್ಯಕ್ತ ಬ್ರಹ್ಮ ಬಾಬಾ. ನಿರಾಕಾರ ತಂದೆ ನಮಗೆ ಪರಮ ತಂದೆ, ಪರಮ ಶಿಕ್ಷಕ, ಪರಮ ಸದ್ಗುರು ಆಗಿದ್ದಾರೆ. ಆದರೆ ಸಾಕಾರದಲ್ಲಿ ನಮ್ಮ ಮುಂದೆ ಫರಿಷ್ಠಾ ಸ್ಥಿತಿಯ ಸ್ಯಾಂಪಲ್ ಆಗಿದ್ದಾರೆ, ಸಂಪನ್ನತಾ ಸ್ವರೂಪದ ಸ್ಯಾಂಪಲ್ ಆಗಿದ್ದಾರೆ ಅವ್ಯಕ್ತ ಬ್ರಹ್ಮ ಬಾಬಾ. जिसने साकार में ऐसी स्थिति बनाई जो आज ಅವ್ಯಕ್ತ रूप में हम सब से मिलन मनाते हैं. ಆ ಸಾಕಾರ ತಂದೆ ಅಂಥ ಒಂದು ಸಂಪೂರ್ಣ ಸ್ಥಿತಿಗೆ ತಲುಪಿ ತೋರಿಸಿದ್ರು. ಇವತ್ತಿಗೂ ಸಹ ನಾವು ಅವರ ಜೊತೆಗೆ ಅವ್ಯಕ್ತ ರೂಪದಿಂದ ಮಿಲನ ಮಾಡಬಹುದಾಗಿದೆ. ಈ ರೀತಿಯಲ್ಲಿ ದಾದಿ ಪ್ರಕಾಶ್ ಮಣಿಜಿಯವರು ಪ್ರೇರಣಾದಾಯಿ ತರಗತಿಗಳನ್ನು, ಅನೇಕ ತರಗತಿಗಳನ್ನು ಮಾಡಿದ್ದಾರೆ. ಅದನ್ನು ನಾವು ಒಂದೊಂದಾಗಿ ಪ್ರತಿದಿನ ಕೇಳೋಣ. ಈ ತರಗತಿಯ ಮುಂದಿನ ಭಾಗ ನಾಳೆ ದಿನ ಇದೇ ಸಮಯಕ್ಕೆ ನಾವೆಲ್ಲರೂ ಆಲಿಸೋಣ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.